ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಪರಮ ಪವಿತ್ರವಾದ ರಮ್ಯವಾದಂತಹ ಪ್ರದೇಶ ವೆಂಕಟಾಚಲ, ತಿರುಮಲ. ಅನೇಕ ತೀರ್ಥಗಳಿವೆ. ಪುರಾಣ ಹೇಳುವುದಂತೂ 66 ಕೋಟಿ ತೀರ್ಥಗಳಿವೆ ಅಂತ. ಇವತ್ತು ಅದು ಉಪಲಬ್ಧವಾಗುವುದಿಲ್ಲ. ಅದರಲ್ಲಿ ಪ್ರಧಾನವಾದ ತೀರ್ಥಗಳು 108, ಇನ್ನೂ ಪ್ರಧಾನವಾದ ತೀರ್ಥಗಳು 7. ಅದರಲ್ಲಿ ಮೊಟ್ಟ ಮೊದಲಿಗೆ ಸ್ವಾಮಿ ಪುಷ್ಕರಣಿ, ಆ ನಂತರ ಇನ್ನು ಕೆಲವು ತೀರ್ಥಗಳಿವೆ. ಆಕಾಶಗಂಗಾ, ಪಾಪವಿನಾಶಿನಿ, ರಾಮಕೃಷ್ಣ ತೀರ್ಥ, ಪಾಂಡುತೀರ್ಥ, ತುಂಬುರು ತೀರ್ಥ, ಹೀಗೆ ಕೆಲವೆಲ್ಲ ಇದೆ. ಕುಮಾರಧಾರ. ಅದರಲ್ಲಿ ಒಂದು ರಾಮಕೃಷ್ಣ ತೀರ್ಥ ಅಂತ. ರಾಮಕೃಷ್ಣ ಅಂತ ಒಬ್ಬ ಮುನಿ, ಒಬ್ಬ ಋಷಿ ಇದೇ ವೆಂಕಟಾಚಲದಲ್ಲಿ ತಪಸ್ಸು ಮಾಡಿದ. ಹೇಗೆ ಆ ಋಷಿಗಳು ತಪಸ್ಸು ಮಾಡಿದರು ಅಂದರೆ ಅದ್ಭುತವಾದ ರೀತಿಯಲ್ಲಿ ತಪಸ್ಸು ಮಾಡಿ 100 ವರ್ಷಗಳವರೆಗೆ ನಿಂತ ಸ್ಥಳದಿಂದ ಆಚೆ ಈಚೆ ಸರದಿಲ್ಲ. ಕಲ್ಲಿನ ಗೊಂಬೆಯಂತೆ, ಒಂದು ಪ್ರತಿಮೆಯಂತೆ ನಿಂತಿದ್ದಾರೆ, ಅಚಲವಾಗಿ ನಿಂತಿದ್ದಾರೆ. ಅವರು ಆ ರೀತಿ ಅಚಲವಾಗಿ ನಿಂತು ತಪಸ್ಸು ಮಾಡಿದರ ಮೈ ಮೇಲೆ ಹುತ್ತು ಬೆಳೆದಿದೆ. ಹುತ್ತು ಕಟ್ಟಿವೆ ಇರುವೆಗಳು. ಹುತ್ತು ಬೆಳೆದಿದ್ದೂ ಗೊತ್ತಾಗಿಲ್ಲ. ಹಾಗೇ ಎಷ್ಟೋ ವರ್ಷ ತಪಶ್ಚರ್ಯವನ್ನು ಮಾಡಿದ್ದಾರೆ. ಇಂದ್ರದೇವರು ಧಾರಾಕಾರವಾಗಿ 7 ದಿನ ಭಾರೀ ವೃಷ್ಟಿಯನ್ನು ಮಾಡಿದ್ದಾರೆ. ಸಿಡಿಲು ಬಿದ್ದಿದೆ, ಹುತ್ತು ಒಡೆದಿದೆ. ಆಗ ಎದುರಿಗೆ ಪರಮಾತ್ಮ ದರ್ಶನವನ್ನು ಕೊಡ್ತಾನೆ. ಇವರು ಮಾಡಿದ ತಪಸ್ಸಿಗೆ ಪ್ರಸನ್ನನಾಗಿ ಕಣ್ಣು ತೆರೆದು ನೋಡ್ತಾರೆ. ರಾಮಕೃಷ್ಣ ಋಷಿಗಳು ಸಾಕ್ಷಾತ್ ಭಗವಂತ ವೆಂಕಟೇಶ ದರ್ಶನವನ್ನು ಕೊಟ್ಟಿದ್ದಾನೆ. ಇವರು ಮಾಡಿದಂತಹ ತಪಸ್ಸಿಗೆ ಪ್ರಸನ್ನನಾಗಿ, ತಪಸ್ವಿಗಳ ತಪಸ್ಸಿನ ಮಹತ್ವ ಹೇಗಿರುತ್ತೆ ಅಂದರೆ, ಯಾರು ತಪಸ್ಸು ಮಾಡಿರ್ತಾರೋ ಅವರಿಗೆ ದೇವರು ವರ ಕೊಡ್ತಾನೆ ಎನ್ನುವುದು ಸರಿ. ಅವರಿಗೆ ಮಾತ್ರ ಅಲ್ಲ, ಅವರನ್ನು ನಿಮಿತ್ತ ಮಾಡಿಕೊಂಡು ಅವರನ್ನು ಅನುಸರಿಸುವ ಮುಂದೆ ಬರುವ ಲಕ್ಷ ಲಕ್ಷ ಜನ ಭಕ್ತರಿಗೆ ದೇವರು ಅನುಗ್ರಹ ಮಾಡ್ತಾನೆ. ಇದೇ ತಪಸ್ವಿಗಳ ಮಹಿಮೆ. ಆ ರಾಮಕೃಷ್ಣ ತೀರ್ಥದಲ್ಲಿ, ಒಂದು ತೀರ್ಥದಲ್ಲಿ ಇವನು ಸ್ನಾನ ಮಾಡಿಕೊಂಡು ತಪಸ್ಸು ಮಾಡಿದ್ದ. ಅನುಷ್ಠಾನಕ್ಕೆ ಅಂತ ಒಂದು ತೀರ್ಥವನ್ನು ಏನು ಬಳಸ್ತಿದ್ದ, ಆ ತೀರ್ಥ ರಾಮಕೃಷ್ಣ ತೀರ್ಥ ಅಂತ. ಸಾಕ್ಷಾತ್ ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಾನವೂ ಅಲ್ಲಿದೆ. ರಾಮಕೃಷ್ಣ ಎಂಬ ಹೆಸರಿನ ಋಷಿಯಲ್ಲಿ ತಪಸ್ಸು ಮಾಡಿದ್ದರಿಂದಲೂ ಅದು ರಾಮಕೃಷ್ಣ ತೀರ್ಥ. ಅಂತಹ ತೀರ್ಥದಲ್ಲಿ ಯಾವ ದಿನ ಸೂರ್ಯ ಮಕರ ರಾಶಿಯಲ್ಲಿರುವಾಗ, ಪುಷ್ಯ ನಕ್ಷತ್ರ ಪೌರ್ಣಿಮಾ ತಿಥಿಯಲ್ಲಿದ್ದಾಗ ಈ ರಾಮಕೃಷ್ಣನಿಗೆ ವೆಂಕಟೇಶ ದರ್ಶನವನ್ನು ಕೊಟ್ಟದ್ದು. ಅದೇ ತಿಥಿಯಂದು ಪ್ರತಿ ವರ್ಷ ಸೂರ್ಯ ಮಕರ ರಾಶಿಯಲ್ಲಿದ್ದಾಗ, ಪುಷ್ಯ ನಕ್ಷತ್ರದಿಂದ ಕೂಡಿದ ಪೌರ್ಣಿಮೆಯಲ್ಲಿ ದೇವಾಧಿದೇವತೆಗಳೆಲ್ಲ ಬಂದು ಅಲ್ಲಿ ಸ್ನಾನವನ್ನು ಮಾಡುತ್ತಾರೆ. ಆ ದಿನ ಆ ತೀರ್ಥದಲ್ಲಿ ಯಾರು ಸ್ನಾನವನ್ನು ಮಾಡುತ್ತಾರೋ ಅವರಿಗೆ ಎಲ್ಲ ತರಹದ ಪಾಪಗಳ ಪರಿಹಾರ, ಅವರು ಅಪೇಕ್ಷೆ ಮಾಡಿದ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ ಎಂಬ ವರವನ್ನು ಕೂಡ ಭಗವಂತ ಆ ರಾಮಕೃಷ್ಣನಿಗೆ, ರಾಮಕೃಷ್ಣ ಎಂಬ ಋಷಿಗಳಿಗೆ ಪರಮಾತ್ಮ ನೀಡಿದ್ದಾನೆ ಎಂಬುದಾಗಿ ವರ್ಣನೆಯನ್ನು ಮಾಡುತ್ತಾರೆ. ಹರಿವಾಯು ಗುರುಗಳ ಕೃಪೆಯಿಂದ ಒಂದು ಬಾರಿ ಆ ಮಕರ ರಾಶಿಯಲ್ಲಿ ಸೂರ್ಯ ಇರುವಾಗ ಪುಷ್ಯ ನಕ್ಷತ್ರದಿಂದ ಕೂಡಿದ ಪೌರ್ಣಿಮೆಯಲ್ಲಿ ರಾಮಕೃಷ್ಣ ತೀರ್ಥದಲ್ಲಿ ಸ್ನಾನ ಮಾಡುವ ಯೋಗ ನಮಗೂ ಬಂದಿತ್ತು. ಬಹಳ ದುರ್ಗಮವಾದ ಪ್ರದೇಶ. ಅಲ್ಲಿ ರೋಡಿಲ್ಲ, ಗುಡ್ಡವನ್ನೇ ಹತ್ತಬೇಕು, ಗುಡ್ಡವನ್ನೇ ಇಳಿಯಬೇಕು. ಕೆಲವು ಕಡೆಗೆ ಈ ತರಹದ ದೊಡ್ಡ ದೊಡ್ಡ ಗಿಡಗಳಿಗೆ ಹಗ್ಗ ಕಟ್ಟಿಕೊಂಡು ಇಳಿಯಬೇಕಾಗತ್ತೆ.
ಆ ತರಹದ ದುರ್ಗಮವಾದ ಪ್ರದೇಶ. ಆದ್ದರಿಂದ ರಾಮಕೃಷ್ಣ ತೀರ್ಥದ ಸ್ಮರಣೆಯನ್ನು ಮಾಡಿ ಮನೆಯಲ್ಲಿಯೇ ಸ್ನಾನವನ್ನು ಮಾಡಿದರೂ ಆ ಪುಣ್ಯವನ್ನು ಎಲ್ಲರೂ ಪಡೆದುಕೊಳ್ಳಬಹುದು. ಅತೀ ದಾರ್ಢ್ಯ ಇರುವಂತಹ ಯುವಕರು, ಬಹಳ ಗಟ್ಟಿಯಾಗಿದ್ದ ಶಕ್ತಿ ಇದ್ದ ಯುವಕರಾಗಿದ್ದರೆ ಪ್ರಯತ್ನವನ್ನು ಮಾಡಬಹುದು ಸಾವಧಾನವಾಗಿ. ಅಂತಹ ರಾಮಕೃಷ್ಣ ತೀರ್ಥ ಪರಮ ಪವಿತ್ರವಾದಂತಹ ತೀರ್ಥ. ಸ್ಮರಣೆಯನ್ನು ಮಾಡಿ ಪಾವಿತ್ರ್ಯವನ್ನು ಪಡೆದುಕೊಳ್ಳಬಹುದು. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.